ನಮಸ್ತೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಬಂಧುಗಳೇ, ತಮ್ಮೆಲ್ಲರನ್ನ ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಒಂದು ವಿಡಿಯೋದ ಒಂದು ಶೀರ್ಷಿಕೆ ಏನಪ್ಪ ಅಂತಂದರೆ ಕರ್ಮ ಅಂತ ಹೇಳ್ತೀವಿ. ನಾವು ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಎಲ್ಲ ಒಂದು ದಿನನಿತ್ಯದ ಕೆಲಸಗಳಲ್ಲಿ ನಾವು ಕೇಳಿರ್ತೇವೆ, ಕರ್ಮ ಅಂತ ಹೇಳ್ತೀವಿ. ಏನಪ್ಪ ನಮ್ಮ ಕರ್ಮ, ಹಿಂಗೆ ನಮ್ಮ ಜೀವನದಲ್ಲಿ ಯಾಕೆ ಹಿಂಗಾಗ್ತಾಯಿದೆ, ನಮ್ಮ ಮಾಡಿರೋ ಏನು ಕರ್ಮ ಮಾಡಿದ್ದೀನೋ, ಈ ಥರ ಎಲ್ಲ ಮಾತುಗಳು ಬರ್ತಾ ಇರುತ್ತೆ. ನಾವು ಯಾವಾಗಾದರೂ ಈ ಕರ್ಮ ಅನ್ನೋ ಒಂದು ವಿಷಯವನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿದಾಗ, ಆಧ್ಯಾತ್ಮಿಕ ವಿಷಯದಲ್ಲಿ ಇದನ್ನು ತೆಗೆದುಕೊಂಡು ನಾವು ನೋಡಿದಾಗ, ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಹೇಳ್ತಾನೆ. ಅಂದರೆ ಕರ್ಮವನ್ನು ಮಾಡು, ನೀನು ಫಲ ಅಪೇಕ್ಷೆಯನ್ನು ಪಡಬೇಡ, ನಿನ್ನ ಕರ್ಮವನ್ನು ನೀನು ಮಾಡು, ನಿನ್ನ ಕರ್ಮಕ್ಕೆ ತಕ್ಕ ಪ್ರತಿಫಲವನ್ನು ಅದನ್ನು ನನಗೆ ಬಿಡು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಹಾಗಾದರೆ ನಾವು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದಾಗ, ನಾವು ಸಮಾಜದಲ್ಲಿ ಕಷ್ಟವನ್ನು ಪಡ್ತಾ ಇರ್ತೇವೆ, ದಿನನಿತ್ಯದ ಕೆಲಸವನ್ನು ಮಾಡ್ತಾ ಇರ್ತೇವೆ. ಇದನ್ನೆಲ್ಲ ನಾವೇನು ಅಂತ ಹೇಳ್ಬೋದು ಅಂತಂದರೆ ಕರ್ಮ ಅಂತ ಹೇಳ್ಬೋದು, ಕೆಲಸ. ಹಾಗಾದರೆ ನಾವು ಯಾವಾಗಾದರೂ ಒಂದು ಸಲ ನಾವು ಒಬ್ಬರೇ ಕೂತಿದ್ದಾಗ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಬರುತ್ತೆ, ಏನಿದು ಜೀವನ ಅನ್ನೋದೇ ಕಷ್ಟಕರವಾಗಿಯೇ ಬದುಕುವುದೇ, ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲ್ವಾ ಅನ್ನುವ ಒಂದಷ್ಟು ಮನಸ್ಸಿನಲ್ಲಿ ಬರುವ ಆಲೋಚನೆಗಳಲ್ಲಿ ಬರುತ್ತೆ ನಮಗೆ. ಆಗ ಆ ಒಂದು ವಿಚಾರಕ್ಕೆ ನಾವು ಬಂದಾಗ ಏನು ಅಂತಂದರೆ, ನಾವು ಈ ಒಂದು ಆಧ್ಯಾತ್ಮಿಕ ವಿಷಯ ಅಂತ ಹೇಳ್ತೀವಿ. ಅಂತಂದರೆ ಒಂದು ದೇವರ ಬಗ್ಗೆ ಒಂದು ಭಕ್ತಿ ಭಾವನೆ ನಮ್ಮಲ್ಲಿ ಇದ್ದಾಗ ಈ ಒಂದು ವಿಚಾರ ಬರುತ್ತೆ. ಏನಂತ ನಾವು ಊಹೆ ಮಾಡ್ಕೋತೀವಿ, ಏನಂತ ಯೋಚನೆ ಮಾಡ್ತೀವಿ ಅಂತಂದರೆ, ನಾವು ಭಗವಂತನನ್ನು ಪ್ರಾರ್ಥಿಸುತ್ತಿದ್ದೇವೆ, ಭಗವಂತನನ್ನು ಪೂಜಿಸುತ್ತಿದ್ದೇವೆ, ಆದರೂ ನಮ್ಮ ಜೀವನದಲ್ಲಿ ಸಂಕಷ್ಟಗಳು ಎದುರಾಗ್ತವೆ, ನಮಗೆ ಖುಷಿ ಅನ್ನೋದು ಮನಸ್ಸಿನಲ್ಲಿ ಆಗ್ತಾ ಇಲ್ಲ, ಯಾಕೆ ನಮಗೆ ನೆಮ್ಮದಿಯನ್ನು ಸಿಗ್ತಾ ಇಲ್ಲ ಅನ್ನೋದು ಸಾಕಷ್ಟು ಜನಗಳ ಒಂದು ಭಾವನೆ, ಆಲೋಚನೆ ಕೂಡ ಇರುತ್ತೆ. ಎಲ್ಲರಿಗೂ ಕೂಡ ಅವರದೇ ಆದಂತಹ ಒಂದಷ್ಟು ಯೋಚನೆಗಳಿರುತ್ತೆ. ಹಾಗೆ ನನ್ನ ಜೀವನದಲ್ಲೂ ಕೂಡ ಒಂದಷ್ಟು ಆಲೋಚನೆ. ಯಾಕೆಂದರೆ ಜೀವನ ಅಂತ ನಾವು ಬಂದಾಗ ಎಲ್ಲರದ್ದು ಕೂಡ ಜೀವನನೇ, ಎಲ್ಲರ ಪರಿಸ್ಥಿತಿಗಳು ಕೂಡ ಒಂದೇನೆ. ಒಬ್ಬರನ್ನು ನಾವು ಇನ್ನೊಬ್ಬರನ್ನ ನೋಡಿ ನಾವೇನು ಅನ್ಕೋತೀವಿ ಅಂದರೆ, ಅವರು ಖುಷಿಯಾಗಿರ್ತಾರೆ, ಅವ್ರು ಖುಷಿಯಾಗಿರ್ಬೋದೇನೋ, ನಾವು ಮಾತ್ರ ಖುಷಿಯಾಗಿಲ್ಲ. ಇದು ಏನಂದರೆ ನಮ್ಮ ಭಾವನೆಗಳಿಗೆ ಬರುವಂತಹ ವಿಷಯ. ನಮ್ಮ ಭಾವನೆ, ನಮ್ಮ ಮನಸ್ಥಿತಿ ನಾವು ಸರಿಯಾಗಿದ್ದಾಗ ಎಲ್ಲವೂ ಕೂಡ ಒಂದು ಚೆನ್ನಾಗೇ ಕಾಣಿಸುತ್ತೆ, ನಾವು ಇರೋ ಪರಿಸ್ಥಿತಿ ಯಾವುದೇ ಆಗಿರಲಿ. ಆದರೆ ನಮ್ಮ ಮನಸ್ಥಿತಿ ಅನ್ನೋದು ನಮಗೆ ಸರಿಯಾಗಿದ್ದಾಗ ಎಲ್ಲವೂ ಕೂಡ ಚೆನ್ನಾಗೇ ಕಾಣಿಸುತ್ತೆ. ನಮ್ಮ ಮನಸ್ಥಿತಿ ಸರಿ ಇಲ್ಲ ಅಂತಂದಾಗ ಎಲ್ಲವೂ ಕೂಡ ಒಂದು ಕೆಟ್ಟ ಒಂದು ವಿಚಾರಗಳೇ ನಮ್ಮ ಮನಸ್ಸಿನಲ್ಲಿ ಬಂದು ನಮ್ಮನ್ನು ಹಾಳು ಮಾಡ್ತಾ ಹೋಗ್ತವೆ. ಹಾಗಾದರೆ ಈ ಕರ್ಮ ಅನ್ನೋ ಒಂದು ಟಾಪಿಕ್ಕು ನಾನು ಮಾತಾಡಬೇಕಾದ್ರೆ ಏನಪ್ಪ ಅಂತಂದರೆ, ನೋಡಿ, ಇವಾಗ ನಾವು ಜೀವನದಲ್ಲಿ ಈಗ ನಾನು ಹೇಳಿದೆ, ಭಗವಂತನನ್ನು ಪೂಜಿಸ್ತಾ ಇದ್ದೀವಿ, ಭಗವಂತನ ಆರಾಧಿಸ್ತಾ ಇದ್ದೀವಿ, ಕಷ್ಟ ಯಾಕೆ ಬರ್ತಾ ಇದೆ, ನಾವೇ ಒಂದು ಕ್ಷಣ ಯೋಚನೆ ಮಾಡಬೇಕು ಬಂದವರು. ಏನಕ್ಕೆ ಅಂತಂದರೆ, ಇವತ್ತಿನ ಒಂದು ಕ್ಷಣದಲ್ಲಿ ನಾವು ದೇವರನ್ನು ಪೂಜೆ ಮಾಡ್ತಾ ಇದ್ದೇವೆ, ಸರಿ, ಅವನು ಪ್ರತಿಯೊಂದನ್ನು ನಮ್ಮನ್ನು ಗಮನಿಸ್ತಾ ಇದ್ದಾನೆ. ಅದಕ್ಕಾಗಿ ನಾವು ಅವನಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಭಗವಂತ ನಮಗೆ ಈ ಸಂಕಷ್ಟಗಳನ್ನು ನಿವಾರಿಸು ಅಂತ ನಾವು ಕೇಳ್ಕೋಬೋದು. ಈ ಪ್ರಕೃತಿಯಲ್ಲಿ ಹೆಂಗೆ ಅಂತಂದರೆ, ನಾವು ಏನನ್ನು ಕೊಡ್ತೀವೋ ಅದು ನಮಗೆ ವಾಪಸ್ ಕೊಡೋವಂಥದ್ದೇ ಈ ಪ್ರಕೃತಿಯ ಗುಣ. ಏನು ಅಂತಂದರೆ, ನಾವು ಮೊದಲು ಮಾಡಿರುವ ಕೆಟ್ಟ ಕೆಲಸಗಳಾಗಿರ್ಬೋದು, ನಮಗೆ ಗೊತ್ತಿಲ್ಲದವೋ ಮಾಡಿದ್ದೀವಿ, ಅದಕ್ಕೆ ಪ್ರಾಯಶ್ಚಿತ್ತ ಅನ್ನೋದನ್ನು ನಾವು ತಗೊಳ್ಳೇಬೇಕಾಗುತ್ತೆ. ಹಿಂದೆ ನಾವು ಗೊತ್ತಿಲ್ಲವೋ ಹಿಂದಿನ ಜನ್ಮದಲ್ಲಾಗಿರ್ಬೋದು, ನಾವು ಭಗವಂತನ ಒಂದು ಅರಿವನ್ನು ಆದಮೇಲೆ ಅದಕ್ಕಿಂತ ಹಿಂದೆ ಮಾಡಿರೋ ತಪ್ಪುಗಳನ್ನು ನಾವು ಮನಗೊಂಡಾಗ ನಮಗೆ ಗೊತ್ತಾಗುತ್ತೆ, ನಾವು ತಪ್ಪು ಮಾಡಿದ್ದೇವೆ. ಹೌದು, ಇವತ್ತಿನ ಒಂದು ಸಂದರ್ಭ ನಮಗೆ ಯಾಕೆ ಈ ರೀತಿ ಒಂದು
ನಮಗೆ ಈ ಈ ಒಂದು ಸಂದರ್ಭ ನಮಗೆ ನಮ್ಮ ಜೀವನದಲ್ಲಿ ಬಂದಿದೆ. ಯಾಕಪ್ಪ ಅಂತಂದರೆ ನಾವು ಹಿಂದೆ ಮಾಡಿರುವಂಥ ಕರ್ಮದ ಫಲವನ್ನು ನಾವು ಇವತ್ತು ಉಣ್ತಾ ಇದ್ದೇವೆ. ಹಾಗಾದರೆ ಅದೇ ಕಂಟಿನ್ಯೂ ಆಗೋಗುತ್ತಾ? ಖಂಡಿತ ಇಲ್ಲ. ಯಾಕೆ ಅಂತಂದರೆ ಅದಕ್ಕೆ ಒಂದು ಸೀಮಿತ ಸಮಯ ಅಂತ ಇರುತ್ತೆ. ಆ ಸಮಯ ಮುಗಿದ ಮೇಲೆ ಪ್ರತಿಯೊಬ್ಬರ ಜೀವನದಲ್ಲಿ ಒಳ್ಳೆಯ ಒಂದು ಸಂದರ್ಭವೂ ಕೂಡ ಬರುತ್ತೆ. ಅವರು ಕೂಡ ಭಗವಂತ ಅವರನ್ನು ಕೂಡ ಸಂತೋಷದಿಂದ ಬದುಕಲು ಅವ್ರಿಗೂ ಕೂಡ ಚಾನ್ಸನ್ನು ಕೊಡ್ತಾನೆ. ನಾವು ಅಲ್ಲಿವರೆಗೂ ಕಾಯುವಂಥದ್ದು ನಮ್ಮ ಮನಸ್ಥಿತಿಯನ್ನು ನಾವು ಸರಿಯಾಗಿ ಇಟ್ಕೊಂಡಾಗ ನಾವು ಕಾಯ್ತಾ ಹೋಗ್ಬೋದು. ಅದಕ್ಕೆ ನಾವು ಪ್ರತಿ ದಿವಸ ಭಗವಂತನನ್ನು ಪ್ರತಿ ನಿಮಿಷವೂ ಕೂಡ ಅವನನ್ನು ಸ್ಮರಣೆ ಮಾಡುವುದು, ಅವನನ್ನು ಅಂತರಾತ್ಮದಲ್ಲಿ ನಮ್ಮೊಳಗೆ ನಾವೇ ಮಾತಾಡಿಕೊಳ್ಳುವಂಥದ್ದು, ಇದೆಲ್ಲ ನಾವು ಮಾಡ್ತಾ ಇದ್ದಾಗ ಪ್ರತಿನಿತ್ಯ ಅವನ ಬಾಂಧವ್ಯದಲ್ಲಿ ಅವನ ಒಂದು ಸಂಭಾಷಣೆ, ಅವನ ಒಂದು ಸಂಪರ್ಕದಲ್ಲಿ ನಾವಿದ್ದಾಗ, ಭಗವಂತನ ಸಂಪರ್ಕದಲ್ಲಿದ್ದಾಗ ನಾವು ಒಂದು ಸರಿದಾರಿಯಲ್ಲಿ ಹೋಗುವುದಕ್ಕೂ ಸಾಧ್ಯ. ಮತ್ತು ನಮ್ಮ ಕರ್ಮಗಳನ್ನು ಆದಷ್ಟು ಬೇಗ ಕಳೆದು ನಾವು ಒಂದು ಉತ್ತಮ ಒಂದು ದಾರಿಗೆ ಬಂದು, ಭಗವಂತನ ಒಂದು ಉತ್ತಮ ದಾರಿಗೆ ಬಂದು ನಮ್ಮ ಒಳ್ಳೆಯ ಜೀವನವನ್ನು ಮಾಡುವುದಕ್ಕೆ ಒಂದು ಒಳ್ಳೆಯ ಬುನಾದಿಯನ್ನು ಹಾಕೊಡುತ್ತೆ. ಅದಕ್ಕೆ ನಾವು ಪ್ರತಿನಿತ್ಯ ಭಗವಂತನನ್ನು ಸ್ಮರಿಸುವುದು, ಅವನಿಗೆ ಪ್ರತಿನಿತ್ಯ ವಂದಿಸುವುದು, ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮೊದಲಿನಿಂದನೂ ಬಂದಿರುವಂಥದ್ದು. ನಾವು ಯಾವತ್ತೂ ಕೂಡ ತಪ್ಪನ್ನು ಮಾಡದೆ ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ. ತಪ್ಪು ನಡೆಯುತ್ತೆ, ಬಟ್ ಆದರೆ ತಪ್ಪನ್ನು ಅರಿವು ಬರಬೇಕು. ನಾವು ತಪ್ಪು ಮಾಡ್ತಾ ಇದ್ದೀವಿ, ಇನ್ಮೇಲೆ ಈ ತಪ್ಪನ್ನು ಮಾಡಬಾರ್ದು, ಆ ಒಂದು ಮನಸ್ಥಿತಿ ಬರಬೇಕು. ಮಾಡಬಾರ್ದು ಅಂತ ಬಂದಾದಮೇಲೆ ನಾವು ಒಳ್ಳೆಯ ದಾರಿಯಲ್ಲಿ ನಡೀತಾ ಹೋದಾಗ ನಾವು ಇನ್ಮೇಲಾದರೂ ನಾವು ನಮ್ಮ ಒಳ್ಳೆಯ ಜೀವನ ಕಟ್ಕೋಬೇಕಾಗುತ್ತೆ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಬರಬೇಕು. ನಾವು ತಪ್ಪು ಆದ ತದನಂತರವೂ ಕೂಡ ತಪ್ಪನ್ನು ಮಾಡ್ತಾ ಹೋದಾಗ ಭಗವಂತ ಅದಕ್ಕೆ ತಕ್ಕ ಒಂದು ಪ್ರತಿಫಲವನ್ನು ಕೊಡ್ತಾನೆ. ನಾವು ಅನ್ಕೋಬೋದು ನಾವೇನೇ ಮಾಡ್ತಾಯಿದ್ರು ಇಲ್ಲಿ ಯಾರೂ ನೋಡೋರಿಲ್ಲ, ನಮಗೆ ನಾವು ಮಾಡೋದೇ ಸರಿ, ನಾವೇನೇ ಮಾಡಿದ್ರು ಯಾರೂ ನೋಡಲ್ಲ, ನಮಗೆ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ, ನಾವೆಲ್ಲ ಖುಷಿಯಾಗಿದ್ದೀವಿ ಅಂತ ಅನ್ಕೋಬೋದು. ಬಟ್ ಅಂದರೆ ಇದರ ಒಂದು ಪರಿಣಾಮ ಬಂದ್ಬಿಡುತ್ತೆ. ಏಕೆಂದರೆ ನಮ್ಮ ಸುತ್ತಮುತ್ತಲೇ ನಡೀತಿರುವಂತಹ ಒಂದಷ್ಟು ಘಟನೆಗಳು, ನಮ್ಮ ಕರ್ನಾಟಕದಲ್ಲೇ ನಡೀತಿರುವಂಥ ಘಟನೆಗಳನ್ನು ನೋಡಿದ್ರೆ ಇವತ್ತು ಗೊತ್ತಾಗ್ತಾ ಇದೆ ನಮಗೆ. ನಾವು ಅರ್ತ್ಕೋತೀವಿ, ನಮ್ಮ ಮುಂದೆನೇ ಪ್ರತ್ಯಕ್ಷವಾಗಿದೆ. ಯಾವ ಒಂದು ಭಗವದ್ಗೀತೆ ಓದೋವಂಥ ಅವಶ್ಯಕತೆನೇ ಇಲ್ಲ. ಓದಬೇಡಿ ನಾನು ಹೇಳಲ್ಲ, ಬಟ್ ಸಮಾಜವನ್ನು ನೋಡ್ತಾ ಇದ್ರೇ ನಾವು ಕಲ್ತ್ಕೋಬೋದು. ಹೇಳ್ತಾರೆ ಜನ ಕೆಟ್ಟದ್ದು ಮಾಡಿದ್ರೆ ಏನೂ ಆಗಲ್ಲ, ಅವರು ಚೆನ್ನಾಗಿರ್ತಾರೆ ಅಂತ. ಆದರೆ ನಾವು ಪ್ರಸ್ತುತ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ತಪ್ಪು ಮಾಡಿದವ್ರಿಗೆ ಯಾವ ರೀತಿ ಹೊರಗಡೆ ಬರ್ತಾರೆ. ಇಂಥ ಹೆಸರುಗಳನ್ನು ಉಲ್ಲೇಖ ಮಾಡಿ ಹೇಳುವಂಥ ಅವಶ್ಯಕತೆ ಇಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರೋವಂಥದ್ದೇ. ನಾವು ನೋಡ್ತಾನೆ ಇದ್ದೀವಿ, ರಾಜಕೀಯ ವ್ಯವಸ್ಥೆಯಲ್ಲಾಗಿರ್ಬೋದು, ಸಾಮಾಜಿಕ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಅವ್ರು ಮಾಡಿದ ಒಂದು ಕರ್ಮಕ್ಕೆ ಫಲಗಳು ಸಿಗ್ತಾ ಹೋಗ್ತಾ ಇದೆ. ಹಾಗಾಗಿ ನಾವು ಹೆಚ್ಚಾಗಿ ಒಳ್ಳೆಯ ಕರ್ಮ, ಅಂದರೆ ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಮನಸ್ಥಿತಿಯನ್ನು ತೆಗೆದುಕೊಂಡು ನಾವು ಇಲ್ಲಿ ಬರೀ ಒಳ್ಳೆಯ ಕೆಲಸ ಅಂತ ಹೇಳಿದ್ರೆ, ಯಾವುದೋ ಒಬ್ಬ ಮನುಷ್ಯನಿಗೆ ಅವನಿಗೆ ಆಹಾರ ಇರಲ್ಲ, ಅವನಿಗೆ ಹೊಟ್ಟೆ ಹಸ್ತಿರುತ್ತೆ, ಅವನಿಗೊಂದು ಊಟ ತಕ್ಕೊಡೋ ಅಂಥದ್ದು ಒಳ್ಳೆಯ ಕೆಲಸ. ಬಟ್ ನಾವೇನು ಮಾಡ್ತೀವಿ ಅಂತಂದರೆ, ಇಲ್ಲಿ ಒಳ್ಳೆ ಕೆಲಸ ಏನು ಮಾಡಿಬಿಟ್ಟು ಅಲ್ಲಿ ಊಟ ಕೊಡಿಸ್ಬಿಟ್ಟು ನಾವು ಇಲ್ಲಿ ಬಂದು ಇನ್ನೊಂದು ಏನೋ ಒಂದು ಅಲ್ಕ ಕೆಲಸ ಮಾಡಿದಾಗ ಅದು ಸರಿ ಹೋಗಲ್ಲ. ನಾವು ಪ್ರತಿಯೊಂದರಲ್ಲೂ ಒಳ್ಳೆಯ ಭಾವನೆಯನ್ನು ಇಟ್ಕೋಬೇಕಾಗುತ್ತೆ. ಏನು ಅಂತಂದರೆ ಮನಸ್ಥಿತಿಯಲ್ಲೂ ಕೂಡ, ಮನಸ್ಸಿನ ಒಳಗಡೆಯೂ ಕೂಡ ಒಳ್ಳೆಯ ಭಾವನೆಯನ್ನು ಇಟ್ಕೊಂಡಾಗ ಆ ಒಂದು ಕರ್ಮ ಬ್ಯಾಲೆನ್ಸ್ ಆಗ್ತಾ ಹೋಗ್ತದೆ. ನಾವು ಜನಗಳಿಗೆ ಕಾಣುವಂತೆ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿಬಿಟ್ಟು ಆ ಮನಸ್ಸಿನೊಳಗೆ ಕೆಟ್ಟ ಆಲೋಚನೆಗಳನ್ನು ನಾವು ಯಾವಾಗ ಮೈಗೆ ಓಡಿಸ್ಕೊಳ್ತೀವೋ ಅಂತಂದರೆ, ಒಂದು ಹೆಣ್ಣನ್ನು ನೋಡಿದಾಗ ಅವಳ ಒಂದು ಒಳ್ಳೆಯ ದೃಷ್ಟಿಯೆಲ್ಲ ನೋಡದೆ ಅವನ ಕೆಟ್ಟ ದೃಷ್ಟಿಯಿಂದ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡುವುದೂ ಕೂಡ ಕೆಟ್ಟ ಕರ್ಮವಾಗಿ ಪರಿವರ್ತನೆ ಆಗುತ್ತೆ. ಇದು ಕಷ್ಟವೋ ಮತ್ತು ಇದನ್ನು ನಾವು ರೂಢಿಸ್ಕೊಳ್ಳೋದು ಕಷ್ಟನೋ ಮತ್ತು ಸುಲಭನೋ ಅದು ಗೊತ್ತಿಲ್ಲ. ಬಟ್ ಅಂದರೆ ಪ್ರಯತ್ನ ಬಿಟ್ಟರೆ ಫಲ ಸಿಗೋಂತ ಖಂಡಿತ. ಪ್ರಯತ್ನನೇ ಮಾಡದೆ ನನ್ನ ಮನಸ್ಥಿತಿ ಸರಿ ಇರಲ್ಲ, ನನ್ನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರ್ತವೆ ಅನ್ನೋದು ಎಲ್ಲರ ಒಂದು ಮಾತೆ. ಬಟ್ ಇದನ್ನು ಬರದೇ ಇರೋ ಥರ ನಾವು ಪ್ರಯತ್ನ ಪಡ್ತಾ ಇದ್ರೆ ಭಗವಂತ ಅನ್ನೋನು ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ನಾವು ಮಾಡ್ತಾನೆ. ಹಾಗಾಗಿ ಬಂಧುಗಳೇ, ನಾವು ಒಳ್ಳೆಯ ಕರ್ಮವನ್ನು ಮಾಡೋಣ,
ಈ ಸಮಾಜದಲ್ಲಿ ಒಳ್ಳೆಯ ಮನುಷ್ಯರಲ್ಲಾಗಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಪ್ರಯತ್ನವನ್ನು ಪಟ್ಟರೆ ಭಗವಂತ ನಮ್ಮನ್ನು ಸರಿದಾರಿಗೆ ಕರ್ಕೊಂಡು ಹೋಗ್ತಾನೆ. ಹಂಗಂತ ಈ ಒಂದೆರಡು ಮಾತಾಡಲಿಕ್ಕೆ ಭಗವಂತ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಒಂದು ಪರಮಾತ್ಮನಿಗೆ ಈ ವಿಡಿಯೋದ ಮುಖಾಂತರ ಧನ್ಯವಾದವನ್ನು ತಿಳಿಸ್ತಾ, ನನ್ನ ವಿಡಿಯೋದಲ್ಲಿ ಬರುವ ಒಂದಷ್ಟು ವಿಷಯಗಳನ್ನು ತಾವು ನೋಡಿ ಯಾವುದೇ ಒಂದು ಸಂದೇಹವಾಗ ತಮ್ಮಲ್ಲಿ ಬಂದರೆ ಮೆಸೇಜ್ ಮುಖಾಂತರ ನನಗೆ ಕಳಿಸ್ಕೊಡಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಕೊನೆಯಲ್ಲಿ ಇಲ್ಲಿವರೆಗೂ ಮಾತಾಡಿರುವ ವಾಕ್ಯದಲ್ಲಿ ಯಾವುದೇ ಶಬ್ದದಲ್ಲಿ ತಪ್ಪಾಗಿ ಉಚ್ಚರಿಸಿದಲ್ಲಿ, ಯಾವುದೇ ಮಾತು ತಮಗೆ ತಪ್ಪಾಗಿ ಭಾವನೆ ಬಂದಲ್ಲಿ ನನ್ನನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಬಂಧುಗಳೇ. ನಮಸ್ತೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.